ನಮಸ್ಕಾರ ಗುರು, ನೀನು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷು. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಡಿಸೆಂಬರ್ T20 ಬಗ್ಗೆ ನಮ್ಮ ABD ಹೆಸರು ಮಾತಾಡಿ ಅಂತ ಹೇಳಬೇಕು. ಇವತ್ತರ ಗೆದ್ದವರೆ ಸೀರೀಸ್ನ ಗೆದ್ದಂಗೆ ಆಗುತ್ತೆ. ಇಂಡಿಯಾ ಗೆಲ್ತು ಅಂದರೆ ಸೀರೀಸ್ನ ಗೆದ್ದಂಗೆ ಆಗುತ್ತೆ ಅಂತ ಹೇಳಬೇಕು. ಸೌತ್ ಆಫ್ರಿಕಾ ಗೆಲ್ತು ಅಂತ ಅಂದರೆ ಟೈ ಆಗುತ್ತೆ ಸೀರೀಸ್ ಅಂತ ಹೇಳಬೇಕು. ಇವತ್ತಿನ ಮ್ಯಾಚ್ ಬಗ್ಗೆ ABD ಹೆಸರು ಮಾತಾಡಿದ್ರೆ ಅಂತ ಹೇಳಬೇಕು. ಹಾಗಾದರೆ ABD ಹೆಸರು ಏನಂತ ಮಾತಾಡಿದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಏನೋ 4,000 ಸಬ್ಸ್ಕ್ರೈಬರ್ಸ್ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಆಯ್ತಲ್ಲ. ಯಾಕಂದರೆ ವಿಡಿಯೋ 10 ಮೇಲೆ ದಾಡ್ತಲ್ಲ. ಈ ವಿಡಿಯೋನ 10 ಮೇಲೆ ಓಡೋದ್ರೆ ಏನೋ ನಿಮಗೆ ಮಾಹಿತಿ ಕೊಡಬೇಕಲ್ಲ, ABD ಸರ್ ಹೇಳೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ವಿಡಿಯೋ ಮಾಡ್ತೀನಿ ಅಷ್ಟೇ. ಏನಾರ ರೇಸ್ ಸಿಗ್ತಾನೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಅಂತ ಗುರು. ವಿಡಿಯೋನ ಶುರು ಮಾಡೋಣ ಗುರು. ಇವತ್ತು ನಮ್ಮ ಟೀಮ್ ಇಂಡಿಯಾ ಗೆದ್ದು ಸೀರೀಸ್ನ ಗೆಲ್ತಾರ ಇಲ್ವಂತ ಕೆಲಸಗಳು ಮಾಡಿ. ಇವತ್ತಿನ ಇಂಡಿಯಾ ಗೆಲ್ತಾರೆ ದಾಖಲೆ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದರೆ ಎರಡು ಉದಯೋನ್ಮುಖ ತಂಡಗಳೇ ಹೋಗಿ ಆಡ್ತಿರೋದು ಅಂತ ಹೇಳ್ಬೇಕು. ಯಾಕಂದರೆ ಸೌತ್ ಆಫ್ರಿಕಾದವರು ಕೂಡ ಎಲ್ಲ ಯಂಗ್ಸ್ಟರ್ಸ್ಗಳು, ನಮ್ಮ ಇಂಡಿಯಾದವರು ಕೂಡ ಎಲ್ಲ ಯಂಗ್ಸ್ಟರ್ಸ್ಗಳು ಅಂತ ಹೇಳಬೇಕು. ಗೆಲ್ತು ಅಂತಾರೆ ಇಂಡಿಯಾದವರು ದಾಖಲೆ ಆಗುತ್ತೆ ಅಂತ ಹೇಳಬೇಕು. ಸೌತ್ ಆಫ್ರಿಕಾ ನೆಲದಲ್ಲಿ ಇವಾಗ ಸೌತ್ ಆಫ್ರಿಕಾನ ಸೋಲ್ಸ್ ಬಂದಂಗೆ ಆಗುತ್ತೆ ಅಂತ ಹೇಳಬೇಕು. ನಮ್ಮ ಉದಯೋನ್ಮುಖ ಆಟಗಾರರು ಇದು ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಗುರು. ನೋಡೋಣ ABD ಸರಿ ಅಂತ ಹೇಳಪ್ಪ ಅಂತಾರೆ. ಇವತ್ತಿನ ಪಂದ್ಯ ನಾವು ಗೆಲ್ಲಲೇಬೇಕು. ನಮ್ಮ ತಂಡ ಸೌತ್ ಆಫ್ರಿಕಾ ತಂಡದ ಯಂಗ್ಸ್ಟರ್ಸ್ಗಳೆಲ್ಲ ಗೆಲ್ಲಲೇಬೇಕು. ಯಾಕಂತಂದರೆ ನಮ್ಮ ನೆಲದಲ್ಲಿ ನಾವು ಸೋಲಕ್ಕೆ ಹೋಗ್ಬಾರ್ದಿದ್ದು. ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮತ್ತು ಲಾಸ್ಟ್ ಮ್ಯಾಚ್ ಕೂಡ ಸೋತಿದ್ದೀವಿ, 1 ಪಂದ್ಯ ಗೆದ್ದೀವಿ, 2 ಪಂದ್ಯ ಸೋತಿದ್ದೀವಿ. ಇವತ್ತಿನ ಪಂದ್ಯ ಗೆಲ್ತು ಅಂದರೆ ಮ್ಯಾಚ್ ಟೈ ಆಗುತ್ತೆ. ಟೈ ಆದರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಗೆಲ್ಲಿವಲ್ಲ ನಮ್ಮ ನೆಲದಲ್ಲಿ ನಾವು ಗೆಲ್ಲಿವಿ ಅಂತ ತುಂಬ ಬೇಜಾರಾಗುತ್ತೆ. ಅದು ಕೂಡ ಇವತ್ತಿನ ಮ್ಯಾಚ್ ಸೋಲಕ್ಕೆ ಹೋಗ್ಬಾರ್ದು. ನಾವು ಸೀರೀಸ್ನ ಟೈಮ್ ಮಾಡಿಕೊಟ್ರು ಪರವಾಗಿಲ್ಲ, ಇವತ್ತಿನ ಪಂದ್ಯ ಸೋಲಕ್ಕೆ ಹೋಗ್ಬಾರ್ದು ಅಂತ ABD ಸರ್ ಹೇಳಿ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ABD ಸರ್ ಹೇಳಿದ್ರ ಬಗ್ಗೆ ಇವತ್ತ ಯಾವ ತಂಡ ಸೌತ್ ಆಫ್ರಿಕಾ ಗೆಲ್ಲುತ್ತೆ ಅಥವಾ ನಮ್ಮ ಟೀಮ್ ಇಂಡಿಯಾ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರೆ. ನಂಗನ್ಸೋ ಪ್ರಕಾರ ಯಾರು ಈ ವಿಡಿಯೋ ನೋಡೋದೇ ಇಲ್ಲ ಅಂತ ನನಗೆ ಗೊತ್ತು. 20 ಮೇಲೆ ವಿಡಿಯೋ ಓಡೋದಿಲ್ಲ ನಾನು ಬಿಟ್ಟರು ಅಂತ. ಸುಮಾರು ಈಗ ಒಂದು 7 ದಿವಸದಲ್ಲಿ ಒಂದು 50-60 ವಿಡಿಯೋ ಬಿಟ್ಟಿದ್ದೀನಿ. ಅದರಲ್ಲಿ ಯಾವ ಕೂಡ 20 ಮೇಲೆ ಹೋಗೇ ಇಲ್ಲ. ಸುಮ್ಮನೆ ವಿಡಿಯೋ ಮಾಡಿ ನನಗೆ ಒಳ್ಳೊಳ್ಳೆ ಮಾಹಿತಿ ಕೊಡೋಣ, ನೀಟಾಗಿ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ. ಆದರೆ ಏನು ಮಾಡ್ತೀರಾ, ಬ್ಯಾಡ್ಲಾಕ್ ವಿಡಿಯೋ ಒಂದು ದಿವಸ ಬರಲ್ಲ. ನೆಕ್ಸ್ಟ್ ವಿಡಿಯೋಗೆ ಅಷ್ಟೊಂದು ಇಂಟ್ರೆಸ್ಟೆಡ್ ಹಾಕಲ್ಲ. ನೀಟಾಗಿ ತಮ್ಮದೇನು ಮಾಡೋಕ್ಕಾಗೋದಿಲ್ಲ, ಎಡಿಟು ಮಾಡೋದಿಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡ್ಬೇಕಲ್ಲ ಅಂತ ಮಾಡ್ತೀನಿ ಅಷ್ಟೇ. ಇನ್ನೇನು 3,000 ಸಬ್ಸ್ಕ್ರೈಬರ್ಸ್ ಅವರೇ ಒಪ್ಕೊಳ್ಳೋಣ. 1,000 ವಿಡಿಯೋ ಬಿಟ್ಟಿದ್ದೀನಿ ಬಾಸು, ಕಡಿಮೆ ಅಲ್ಲ. ಏನೋ 200-300 ವಿಡಿಯೋ ಬಿಟ್ಟು 3,000 ಇದ್ದರೆ ಏನೋ ಒಂಥರ ಬಿಡು ಅನ್ಬೋದು. 3,000 ಸಬ್ಸ್ಕ್ರೈಬರ್ಸ್ಗೆ 1,000 ವಿಡಿಯೋ ಬಿಟ್ಟಿದ್ದೀನಿ. ನೀವೇ ನೋಡಿ ಯಾವ ರೀತಿ ಇದೆ ಅಂತ. ಈಗ ಕಾಲ ಅದೇನಾರ ಹುಡುಗಿರೇನೋ ರೀತಿ ಮಾಡ್ತಾವ ಅಂತ ಅಂದರೆ ಅವ್ರೇನೋ ಕಂಟೆಂಟೇ ಬೇಡ. ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಬಡಿದೈತೆ. ನಮ್ಗೆ ಕೂಡ ಸಬ್ಸ್ಕ್ರೈಬ್ ಬಡಿದ್ರಿ ಬಾಸ್. ಇವತ್ತು ಅದು ಬಿಟ್ಟು ಹಾಕಿ ಇಂಡಿಯಾ ಮತ್ತು ಸಬ್ಸ್ಕ್ರೈಬ್ ಆಗೋದು ಬಿಡೋದು ನಿಮ್ಮ ವೈಯಕ್ತಿಕ ನಿರ್ಧಾರ. ನಾವು ಹೇಳ್ತೀವಿ ಅಷ್ಟೇ. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಸೀರೀಸ್ ಯಾರು ಗೆಲ್ತಾರೆ, ಇಂಡಿಯಾ ಗೆಲ್ತಾರೆ ಅಥವಾ ಟೈ ಆಗೋದು ಅಂತ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡವೆ. ನಮಸ್ಕಾರ. ಜೈ ಟೀಮ್ ಇಂಡಿಯಾ. ಈ ಸರಿ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ ಸೌತ್ ಆಫ್ರಿಕಾದ ಮೇಲೆ. ಏನಂತೀರ ಕಮೆಂಟ್ ಮಾಡಿ ಗುರು.